ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಹಾರಾಷ್ಟ್ರದಲ್ಲಿ ನಮ್ಮದು ಲಾಸ್ಟ್ ಡೇ ಟ್ರಿಪ್ಪು. ಇವತ್ತು ಬಂದುಬಿಟ್ಟು ಎಲ್ಲೋರ ಮತ್ತು ಶನಿ ಮಹಾತ್ಮನ ಜನ್ಮಸ್ಥಳ ಆದ ಎಲ್ಲ ಶನಿ ದೋಷ ನಿವಾರಣೆಗೆ ಇರೋವಂಥ ಒಂದು ಪ್ಲೇಸು ಶನಿ ಶಿಗ್ನಾಪುರ ಮತ್ತು ಶಿರ್ಡಿ. ಈ ಮೂರೂ ನಾವು ಇವತ್ತು ಒಂದೇ ದಿನದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಎಲ್ಲೋರ ಕೇವ್ಸು ಮತ್ತು ಶನಿ ಶಿಗ್ನಾಪುರ ಈ ಎರಡು ಪ್ಲೇಸ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ಇವಾಗಿರೋದು ಎಲ್ಲೋರ ಕೇವ್ಸ್ನಲ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ಕೃಷ್ಣೇಶ್ವರ ದೇವಸ್ಥಾನ ಜ್ಯೋತಿರ್ಲಿಂಗ ಏನಿದೆ ಗೊತ್ತಾ, ಅಲ್ಲಿಂದ 1 ಕಿಲೋಮೀಟರ್ದಲ್ಲಿ ಮಾತ್ರ ಎಲ್ಲೋರ ಕೇವ್ಸ್ ನಿಮಗೆ ಸಿಗುತ್ತೆ. ಸೊ ಎಲ್ಲೋರ ಕೇವ್ಸ್ಗೆ ಬಂದವರು ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಳ್ಳೋದನ್ನ ಮರಿಬೇಡಿ. 1 ಕಿಲೋಮೀಟರ್ನಲ್ಲಿ ಇರೋದು. ಇನ್ನು ಇಲ್ಲಿ ಬಂದ್ಬಿಟ್ಟು ಎಂಟ್ರಿಗೆ 40 ರುಪೀಸ್ ಏನೋ ಟಿಕೆಟ್ ಇತ್ತು, ಅದು ತೊಗೊಂಡ್ವಿ. ಅದಾದಮೇಲೆ ಗೈಡ್ ಹತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಅಂದರೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾತ್ರ ಹೋಗಿ. ಅದರ್ವೈಸ್ ಏನು ಮಾಡ್ತಿದ್ದಾರೆ ಅಂದರೆ ಪರ್ ಪರ್ಸನ್ಗೆ 300 ರುಪೀಸ್ ಅಂತ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ಮೊದಲು ಅದೇ ಥರ ಹೋದ್ವಿ, ಬಟ್ ಆಮೇಲೆ ಶೇರಿಂಗ್ ವೆಹಿಕಲ್ನಲ್ಲೇ ಕಳಿಸ್ತಾ ಇದ್ರು. ನಾವು ಅಂದ್ಕೊಂಡಿದ್ವಿ 300 ರುಪೀಸ್ ಪರ್ ಪರ್ಸನ್ ತೊಗೊಂಡಿದ್ದಾರೆ ಅಂದರೆ ಸಪ್ರೇಟ್ ನಮಗೆ ಒಂದು ಫ್ಯಾಮಿಲಿಗೆ ವೆಹಿಕಲ್ ಮಾಡ್ತಾರಂತ, ಬಟ್ ಇಲ್ಲ. ಸೊ ಹೀಗಾಗಿ ನಾವು ಅಗೇನ್ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು 40 ರುಪೀಸಲ್ಲೇ ಹೋಗಿ ಬಂದ್ವಿ. ಸೊ ಇನ್ನು ಬಂದುಬಿಟ್ಟು ಎಲ್ಲೋರ ಕೇವ್ಸ್ ಬಗ್ಗೆ ಅಂದರು ಗೈಸ್ ಮಾತಾಡೋಂಗೆ ಇಲ್ಲ. ಅದರಲ್ಲೂ ನಮ್ಮ ಕನ್ನಡದ ರಾಷ್ಟ್ರಕೂಟರು ಕಟ್ಟಿಸಿದಂಥ ಒಂದಷ್ಟು ಕೇವ್ಸ್ ಇದ್ದಾವೆ. ಇಲ್ಲಿ 30ರಿಂದ 34 ಕೇವ್ಸ್ ಇದ್ದಾವೆ. ಅದರಲ್ಲಿ ಜೈನರು, ಬುದ್ಧಿಸಮ್, ಹಿಂದೂಯಿಸಮ್ ಒಂದು ಕೇವ್ಸ್ ಇದ್ದಾವೆ. ಅದರಲ್ಲಿ ಕೈಲಾಸನಾಥ ಮಂದಿರ ಅಂದರೆ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಕಲ್ಲಲ್ಲಿ, ಒಂದೇ ಶಿಲೆಯಲ್ಲಿ ಮಾಡಿದಂಥ ಒಂದು ಕೆತ್ತನೆಗಳಿವು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಹೊರಗಡೆ ಇಷ್ಟೊಂದು ಬಿಸಿಲಿತ್ತು ಅಂತಂದರೆ ಐ ಕಾಂಟ್ ಇವನ್ ಟೆಲ್ ಯು ಗೈಸ್, ಬಟ್ ಒಳಗಡೆ ಬಂದರೆ ತುಂಬ ತಂಪು, ಕೂಲ್ ಆದಂಥ ಒಂದು ಎನ್ವೈರ್ನ್ಮೆಂಟು, ತುಂಬ ಅಂದರೆ ತುಂಬ ಶಾಂತಿ ಗೊತ್ತಾ. ಆ ಒಂದು ಆರ್ಕಿಟೆಕ್ಚರು, ಮೊನೊಲಿಥಿಕ್ ಒಂದು ಕಾಲದ ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಆ ಕಂಬಗಳು, ಆ ವಿನ್ಯಾಸಗಳು ಒಂದಿದ್ದಂಗೆ ಇನ್ನೊಂದಿಲ್ಲ. ಇನ್ನು ಬಂದ್ಬಿಟ್ಟು ನಾವಿವಾಗೆಲ್ಲ ಬಾತ್ ಟಬ್ ಎಲ್ಲ ಹೇಳ್ತೀವಲ್ವ, ಸ್ವಿಮ್ಮಿಂಗ್ ಪೂಲು, ಬಾತ್ ಟಬ್, ಆ ಥರ ರಾಣಿಯ ಒಂದು ಸ್ನಾನಗೃಹ ಆಗಿರ್ಬೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ಒಂದು ಶಿವಲಿಂಗಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಪಾಂಡಗಳಾಗಿರ್ಬೋದು, ಇಷ್ಟು ಸುಂದರವಾಗಿತ್ತು ಗೊತ್ತಾ. ಇನ್ನು ಬಂದ್ಬಿಟ್ಟು ಒಂದೇ ಕಲ್ಲಲ್ಲಿ ನಾವಿವಾಗ ಹೆಂಗಂದರೆ ಡುಪ್ಲೆಕ್ಸ್ ಹೌಸು, ತ್ರಿಪ್ಲೆಕ್ಸ್ ಹೌಸ್ ಎಲ್ಲ ನೋಡ್ತಾ ಇರ್ತೀವಿ. ಇಲ್ಲಿ ಬಂದರೆ ನಿಮಗೆ ಒಂದೇ ಕಲ್ಲಲ್ಲಿ ಡುಪ್ಲೆಕ್ಸ್ ಒಂದು ಮಹಡಿಗಳು, ಮಹಲ್ಗಳು, ಗಾಡ್ ಯಾರ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಕೆತ್ತನೆಗಳಂತೂ ತುಂಬ ಎಷ್ಟೊತ್ತು ನೋಡಿದ್ರು ನಿಜವಾಗ್ಲೂ ಆ ಬಿಸಿಲಿದ್ರು ಕೂಡ ತುಂಬ ಚೆನ್ನಾಗಿ ತುಂಬಿದ್ರು. ನನಗೆ ಅದೇ ಅನ್ನಿಸ್ತಾ ಇತ್ತು, ಇಷ್ಟೊಂದು ಬಿಸಿಲಲ್ಲಿ ಆಗುತ್ತಾ ಅಂತ. ಬಟ್ ಒಳಗಡೆ ಹೋದ್ಮೇಲೆ ಆ ಒಂದು ಶಿಲ್ಪಕಲೆಗೆ ಇಷ್ಟೊಂದು ನಮ್ಮ ಮನಸ್ಸು ತಲ್ಲೀನ ಆಗುತ್ತೆ ಅಂದರೆ ಆ ಬಿಸಿಲು ಕೂಡ ನಮ್ಗೆ ಅಷ್ಟೊಂದು ಏನು ಇಲ್ಲ. ಎಲ್ಲರೂ ಫೋಟೋ ತಗೊಳ್ಳೋರೆ, ವಿಡಿಯೋ ತಗೊಳ್ಳೋದು, ಎಂಜಾಯ್ ಮಾಡೋದು ನಿಜವಾಗ್ಲೂ ಗೈಸ್. ಮತ್ತು ಇದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಇದೆ. ಸೊ ನಾವು ಇಂಡಿಯನ್ಸ್ ಆಗಿ ನಾವು ಬೇರೆ ಬೇರೆ ದೇಶ ಅಲ್ಲಿ ಇಲ್ಲಿ ಸುತ್ತಾಡೋ ಮೊದಲು ನಮ್ಮ ದೇಶದಲ್ಲೇ ಇರುವಂಥ ಈ ಸುಂದರವಾದ ಒಂದು ಶಿಲ್ಪಕಲೆಗಳಾಗಿರಬಹುದು, ಒಂದಷ್ಟು ಪ್ಯಾಲೇಸ್ಗಳಾಗಿರ್ಬೋದು, ಈ ಥರ ಎಲ್ಲವನ್ನು ನೋಡಬೇಕು. ಇನ್ನು ಅಲ್ಲಿಂದ ನಾವು 2-3 ಅವರ್ ತೊಗೊಂಡ್ವಿ. ನೋಡಾದಮೇಲೆ ನಾವು ಅಲ್ಲೇ ಒಂದು ಚಿಕ್ಕದಾದಂಥ ಹೋಟೆಲ್ ಇತ್ತು. ಅಲ್ಲಿ ಸ್ವಲ್ಪ ಫುಡ್ಗಳು ಹೆಂಗಿತ್ತಂದರೆ ಒಂದು ಟೂರಿಸ್ಟ್ ಪ್ಲೇಸ್ ಆದ್ದರಿಂದ ಇದೇ ಥರ ಜಾಸ್ತಿ ಇರ್ತಾಯಿತ್ತು. ಸೊ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಶನಿ ಶಿಗ್ನಾಪುರಕ್ಕೆ. ಯಾಕಂದರೆ ಇದು ಶಿರ್ಡಿಯಿಂದ ಕೇವಲ 20 ಕಿಲೋಮೀಟರ್ಸ್ ಏನೋ ಅಷ್ಟರಲ್ಲೇ ಇದೆ. ಹೀಗಾಗಿ ಹೋಗಿ ಬರೋಣ, ಒಂದು ಯಾವುದೇ ದೋಷ, ಶನಿ ಮಹಾತ್ಮಂದು ಯಾವುದೇ ಒಂದು ದೋಷ ಆಗಿರ್ಬೋದು, ಏನೇ ಇದ್ದರೂ ಕೂಡ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಈ ಊರಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಯಾವುದೇ ಮನೆಗಳಿಗೆ ಡೋರ್ಗಳೇ ಇಲ್ವಂತೆ. ಕೆಲವೊಂದು ಅಂಗಡಿಗಳಿಗೂ ಡೋರ್ ಇರಲಿಲ್ಲ, ನಾನು ಕೂಡ ಅಬ್ಸರ್ವ್ ಮಾಡಿದೆ. ಅಂದರೆ ಅಷ್ಟೊಂದು ಶನಿ ಮಹಾತ್ಮನ ಮೇಲೆ ಒಂದು ಭಯ, ಭಕ್ತಿ, ಒಂದು ಕರ್ಮ ಫಲದಾತ ಶನಿ ಮಹಾತ್ಮ. ಹೀಗಾಗಿ ಒಂದು 5 ಗಂಟೆ ಆಯಿತು ಅಷ್ಟೊತ್ತಿಗೆ ನಾವು ರೀಚ್ ಆದ್ವಿ. ಇದು ಮುಗಿಸ್ಕೊಂಡು ನಾವು ಶಿರ್ಡಿ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು. ಶಿರ್ಡಿಲೇ ಹಾಲ್ಟ್ ಮಾಡೋಣ ಅಂತ ಇತ್ತು. ಶಿರ್ಡಿದು ಆಲ್ರೆಡಿ ವ್ಲಾಗ್ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಇನ್ನು ಇಲ್ಲಿ ಬಂದುಬಿಟ್ಟು ಏನೇನು ಗೊತ್ತಾ, ಒಂದು ಥಿಂಗ್ಸ್ ಎಲ್ಲ ಕೊಡ್ತಾರೆ ಅವರು. 250ಗೆ ಒಂದು ಕೊಟ್ಟಿದ್ರು. ಅದರಲ್ಲಿ ಒಂದು ವಿಗ್ರಹ ಥರ, ಆಮೇಲೆ ಶನಿ ಯಂತ್ರಗಳಾಗಿರ್ಬೋದು ಅದೆಲ್ಲ ಕೊಡ್ತಾರೆ. ಯಾರಿಗೆಲ್ಲ ದೋಷಗಳು ಇರುತ್ತಲ್ವ, ಈಗ ಮೇಷ ಆಗಿರ್ಬೋದು, ಕುಂಭ, ಒಂದು ಸಾಡೆ ಸಂತೆ ನಡೀತಾ